ನಮಸ್ಕಾರ ಸ್ನೇಹಿತರೆ, ರೈಲ್ವೆ ಟೂರಿಸಂ ವಿಭಾಗದಲ್ಲಿ ಕ್ಯಾಟರಿಂಗ್ ಸಿಬ್ಬಂದಿಗೆ ಉದ್ಯೋಗಾವಕಾಶ ಎಂಬ ಸುದ್ದಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೇಗವಾಗಿ ಹರಡುತ್ತಿದೆ. 30,000 ರೂಪಾಯಿ ವೇತನ, ದಿನಕ್ಕೆ 350 ರೂಪಾಯಿ ಭತ್ಯೆ. ಇದು ನಿಜವಾದ ಸರ್ಕಾರಿ ಉದ್ಯೋಗವೇ? ಅಥವಾ ತಪ್ಪು ಮಾಹಿತಿ ಅಥವಾ ವಂಚನೆನಾ? ಈ ವಿಡಿಯೋದಲ್ಲಿ ಸಂಪೂರ್ಣ ಸತ್ಯವನ್ನು ತಿಳಿದುಕೊಳ್ಳೋಣ. ಉದ್ಯೋಗ ವಿವರ ಏನು? ಈ ಪ್ರಕಟಣೆಯಲ್ಲಿ ಹೇಳಿರುವುದೇನೆಂದರೆ ಐಆರ್ಸಿಟಿಸಿ ಅಥವಾ ರೈಲ್ವೆ ಟೂರಿಸಂ ವಿಭಾಗದಲ್ಲಿ ಕ್ಯಾಟರಿಂಗ್ ಸಿಬ್ಬಂದಿ ಅಗತ್ಯವಿದೆ ಎಂದು. ವಯೋಮಿತಿ 27 ವರ್ಷಗಳವರೆಗೆ. ಶೈಕ್ಷಣಿಕ ಅರ್ಹತೆ 10ನೇ ಅಥವಾ 12ನೇ ತರಗತಿ. ಅಡುಗೆ ಅನುಭವಕ್ಕೆ ಆದ್ಯತೆ. ವೇಸ್ಟ್ ಮಾಹಿತಿ ಪ್ರಕಾರ ಸಂದರ್ಶನ ದಿನಾಂಕ ಫೆಬ್ರವರಿ 17, 2026 ರಿಂದ ಮಾರ್ಚ್ 5, 2026 ರವರೆಗೆ ನಡೆಯಲಿದೆ ಎಂದು ಹೇಳಲಾಗಿದೆ. ಸತ್ಯ ಪರಿಶೀಲನೆ ಹೇಗೆ? ಇಂತಹ ಸುದ್ದಿಯನ್ನು ನೋಡಿದ ತಕ್ಷಣವೇ ಅರ್ಜಿ ಹಾಕುವುದಕ್ಕಿಂತ ಮೊದಲು ನಾವು ಪರಿಶೀಲನೆ ಮಾಡಬೇಕು. ಮೊದಲಿಗೆ ಐಆರ್ಸಿಟಿಸಿ ಅಧಿಕೃತ ವೆಬ್ಸೈಟ್ ಪರಿಶೀಲಿಸಬೇಕು. www.irctc.com ಅಲ್ಲಿ ಕರಿಯರ್ಸ್ ಅಥವಾ ರಿಕ್ರೂಟ್ಮೆಂಟ್ ವಿಭಾಗದಲ್ಲಿ ಇದೇ ರೀತಿಯ ಅಧಿಕೃತ ಅಧಿಸೂಚನೆ ಇದೆಯೇ ಎಂದು ನೋಡಬೇಕು. ರೈಲ್ವೆ ಉದ್ಯೋಗಗಳು ಸಾಮಾನ್ಯವಾಗಿ ಆರ್ಆರ್ಬಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಥವಾ ಐಆರ್ಸಿಟಿಸಿ ಅಧಿಕೃತ ಪ್ರಕಟಣೆ ಮೂಲಕ ಪ್ರಕಟವಾಗುತ್ತವೆ. ನ್ಯೂಸ್ಪೇಪರ್ ಕ್ಲಿಪ್ಪಿಂಗ್ ಅಥವಾ ವಾಟ್ಸಾಪ್ ಮೆಸೇಜ್ ಮಾತ್ರ ನೋಡಿ ನಂಬುವುದು ಸುರಕ್ಷಿತವಲ್ಲ. ವಂಚನೆ ಸಾಧ್ಯತೆ ಇದೆಯೇ? ಇಂತಹ ಉದ್ಯೋಗ ಪ್ರಕಟಣೆಗಳಲ್ಲಿ ಕೆಲವೊಮ್ಮೆ ಖಾಸಗಿ ಏಜೆನ್ಸಿಗಳು ಭಾಗವಹಿಸಬಹುದು. ಅವರು ರಿಜಿಸ್ಟ್ರೇಷನ್ ಫೀ ಕೇಳಬಹುದು, ಇಂಟರ್ವ್ಯೂ ಫೀ ಕೇಳಬಹುದು, ಟ್ರೈನಿಂಗ್ ಫೀ ಕೇಳಬಹುದು. ಗಮನಿಸಿ, ಸರ್ಕಾರಿ ರೈಲ್ವೆ ಉದ್ಯೋಗಕ್ಕಾಗಿ ಖಾಸಗಿ ಏಜೆಂಟ್ಗೆ ಹಣ ನೀಡುವ ಅಗತ್ಯವಿಲ್ಲ. ಯಾರಾದರೂ ಬ್ಯಾಂಕ್ ವಿವರಗಳು ಅಥವಾ ಒಟಿಪಿ ಕೇಳಿದರೆ ತಕ್ಷಣ ಎಚ್ಚರಿಕೆಯಿಂದ ಇರಬೇಕು. ವೇತನ ನಿಜವಾಗಿಯೇನಾ? 30,000 ರೂಪಾಯಿ ವೇತನ ಎಂದರೆ ಇದು ಶಾಶ್ವತ ಕೇಂದ್ರ ಸರ್ಕಾರದ ಪೇ ಸ್ಕೇಲ್ ಆಗಿರಲೇಬೇಕೆಂದು ಅರ್ಥವಲ್ಲ. ಇದು ಕಾಂಟ್ರಾಕ್ಟ್ ಬೇಸಿಸ್ ಅಥವಾ ಟೂರಿಸಂ ಕ್ಯಾಟರಿಂಗ್ ಕೆಲಸವಾಗಿರಬಹುದು. 350 ರೂಪಾಯಿ ದಿನಸಿ ಭತ್ಯೆ ಎಂದರೆ ಟೂರ್ ಡ್ಯೂಟಿ ಅಲೌನ್ಸ್ ಆಗಿರಬಹುದು. ಪರ್ಮನೆಂಟ್ ಜಾಬ್ ಆಗಿದ್ದರೆ ಪೇ ಲೆವೆಲ್, ಗ್ರೇಡ್ ಪೇ, ಪಿಎಫ್, ಪೆನ್ಷನ್ ಮುಂತಾದ ವಿವರಗಳು ಸ್ಪಷ್ಟವಾಗಿ ನೀಡಲಾಗುತ್ತದೆ. ಅರ್ಜಿ ಹಾಕುವ ಮೊದಲು ಗಮನಿಸಬೇಕಾದವು: ಅಧಿಕೃತ ವೆಬ್ಸೈಟ್ ಪರಿಶೀಲಿಸಿ, ಪಿಡಿಎಫ್ ಅಧಿಸೂಚನೆ ಡೌನ್ಲೋಡ್ ಮಾಡಿ, ಅರ್ಜಿ ಶುಲ್ಕದ ವಿವರವನ್ನು ಪರಿಶೀಲಿಸಿ, ಬ್ಯಾಂಕ್ ಖಾತೆ ವಿವರಗಳನ್ನು ನೀಡುವ ಮೊದಲು ಎಚ್ಚರಿಕೆ ವಹಿಸಿ, ಐಆರ್ಸಿಟಿಸಿ ಹೆಲ್ಪ್ಲೈನ್ಗೆ ಕರೆ ಮಾಡಿ ದೃಢೀಕರಿಸಬಹುದು. ಈ ಉದ್ಯೋಗಾವಕಾಶ ನಿಜವಾಗಿರಬಹುದಾದ ಸಾಧ್ಯತೆ ಇದೆ, ಆದರೆ ಅಧಿಕೃತ ದೃಢೀಕರಣ ಇಲ್ಲದೆ ನಂಬುವುದು ಸರಿಯಲ್ಲ. ರೈಲ್ವೆ ಉದ್ಯೋಗ ಎಂದರೆ ಆತುರದಲ್ಲಿ ನಿರ್ಧಾರ ಮಾಡಬೇಡಿ. ಇಂತಹ ವಂಚನೆ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿವೆ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಶೇರ್ ಮಾಡಿ. ರೈಲ್ವೆ ಉದ್ಯೋಗಕ್ಕೆ ಅರ್ಜಿ ಹಾಕಲು ಯೋಚಿಸುತ್ತಿರುವವರು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇನ್ನಷ್ಟು ನಿಖರ ಮಾಹಿತಿಗಾಗಿ ನಮ್ಮ ಬೆಂಗಳೂರು ಕ್ಲಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.